ಕೇವಲ 2 ಗಂಟೆ ಸುರಿದಂತಹ ಮಳೆಗೆ ಬಾಗಲಕೋಟೆಯ ಬದಾಮಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಸತತವಾಗಿ ಸುರಿದಂತಹ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ನದಿಗಳಂತಾಗಿದ್ದಾವೆ, ವಿವಿಧ ಏರಿಯಾಗಳು ಜಲಾವೃತವಾಗಿವೆ. ಉಳ್ಳಾಗಡ್ಡಿ ಓಣಿ ಕಿರಾಣಿ ಮಾರ್ಕೆಟ್ಗೆ ನೀರು ನುಗ್ಗಿದೆ. ಮಳೆಯ ರಣಾರ್ಭಟಕ್ಕೆ ಅಕ್ಕ ತಂಗಿ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಅವ್ರು ಇಲ್ಲೇ ಬರದಿದ್ರು ಅಲ್ಲಿ ಯಾಕೆ ಬರ ಅಂತ ಹೇಳಿದೆ. ಅಲ್ಲಿ ನೋಡ ಬಾಯ್ ಬಿಡಿ. ವಿಡಿಯೋ ಕಾಲ್ ಮಾಡ್ತಾರೆ. ಅವ್ರು ಇಲ್ಲೇ ಬರದಿದ್ರು ಅಲ್ಲಿ ಯಾಕೆ ಬರ ಅಂತ ಹೇಳಿದೆ. ಅಲ್ಲಿ ನೋಡ ಬಾಯ್ ಬಿಡಿ. ಯಾವುದೋ ಫಾಲ್ಸ್ ಪಕ್ಕ ಇರುವಂತಹ ಪ್ರದೇಶ ಅಲ್ಲ ಇದು. ಬಾಗಲಕೋಟೆಯ ಬದಾಮಿಯಲ್ಲಿ ಸತತ 2 ಗಂಟೆಗಳ ಕಾಲ ಸುರಿದಂತಹ ಭಾರೀ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ, ಮಾರ್ಕೆಟ್ಗಳಿಗೆ ನೀರು ನುಗ್ಗಿದೆ. ಅದರ ಜೊತೆಗೆ ರಸ್ತೆಗಳೆಲ್ಲವೂ ಕೂಡ ನದಿಗಳಂತೆ ಆಗಿಬಿಟ್ಟಿದ್ದಾವೆ. ಇನ್ನು ಏರಿಯಾಗಳು, ಬೇರೆ ಬೇರೆ ಏರಿಯಾಗಳು ಕಂಪ್ಲೀಟಾಗಿ ಮುಳುಗಿ ಹೋಗಿದ್ದಾವೆ. ದೃಶ್ಯಗಳಲ್ಲಿ ಗಮನಿಸ್ಬೋದು ಬದಾಮಿಯಲ್ಲಿ ಯಾವ ರೀತಿಯಾದಂಥ ಮಳೆಯಾರ್ಭಟ ಆಗಿದೆ ಅಂತ ಹೇಳಿ. ಇನ್ನು ಒಂದು ಕಡೆ ಇದೆಲ್ಲವೂ ಆದರೆ ಮತ್ತೊಂದು ಕಡೆಯಲ್ಲಿ ಅಕ್ಕ ತಂಗಿ ಫಾಲ್ಸ್ಗೆ ಇದರಿಂದಾಗಿ ಜೀವ ಕಳೆ ಬಂದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದಾನೆ. ಹಾಗೂ ಆತನ ಒಂದು ಆರ್ಭಟದ ಪ್ರಭಾವ ನೀವು ನೋಡ್ತಾ ಇದ್ದೀರಿ. ಈಗ ಯಾವ ರೀತಿಯಾಗಿ ರಸ್ತೆಗಳ ಮಧ್ಯೆನೇ ಹೊಳೆ ನದಿ ಥರ ನೀರು ಹರಿತಾ ಇದೆ ರಭಸವಾಗಿ ಅಂತ. ಇದೆಲ್ಲವೂ ಕೂಡ ಜನರು ಓಡಾಡುವಂಥ, ವಾಹನ ಸಂಚರಿಸುವಂಥ ರಸ್ತೆಗಳು. ಇದು ಓಣಿ, ಇದು ಉಳ್ಳಾಗಡ್ಡಿ ಓಣಿ ಕಿರಾಣಿ ಮಾರ್ಕೆಟ್ಗೆ ನೀರು ನುಗ್ಗಿದೆ. ಮತ್ತೊಂದು ಕಡೆಯಲ್ಲಿ ಇದು ದೊಡ್ಡ ಓಪನ್ ಪ್ಲೇಸ್, ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ ಬದಾಮಿಯಲ್ಲಿ. ಅಲ್ಲೂ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡು ಜನರು ಪರದಾಡಿದ್ದಾರೆ. ಸೊ ರಸ್ತೆನೇ ಕಾಣಿಸದೇ ಇರೋದ್ರಿಂದ ರಸ್ತೆಯ ಪಕ್ಕದಲ್ಲಿ ಜನ ಸಂಚಾರ ಮಾಡುವಂಥ ದುಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ.